ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಒಕ್ಕಲಿಗರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಗಳಂತಹ ನಾಗರಾಜ್ ರೆಡ್ಡಣ್ಣವರು, ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡರು, ಮತ್ತು ನಮ್ಮ ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷರಾದಂತಹ ವೆಂಕಟರೆಡ್ಡಿಯವರು, ಹಾಗೂ ನಮ್ಮ ಶಿಡ್ಲಘಟ್ಟ ಚಿಂತಾಮಣಿ ತಾಲೂಕಿನ ಅಧ್ಯಕ್ಷರಾದಂತಹ ಬಾಬು ರೆಡ್ಡಿಯವರು, ಹಾಗೂ ನಮಗೆ ಹಿರಿಯರು ಮಾರ್ಗದರ್ಶಕರಾದಂತಹ ನಮ್ಮ ಬೈರೆಡ್ಡಣ್ಣವರು, ಹಾಗೆ ನಮ್ಮ ತಾಲೂಕಿನ ಮುಖಂಡರಾದಂತಹ ನರೇಂದ್ರಣ್ಣವರು, ಹಾಗೆ ನಾಣಸಮಣ್ಣವರು, ಎಲ್ಲ ನನ್ನ ಆತ್ಮೀಯರಾದಂಥ ಎಲ್ಲರೂ ಸೇರಿ ಇವತ್ತು ನಾವೊಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಏನು ಅಂತಂದರೆ, ನಿನ್ನೆ ನಡೆದಂತಹ ಒಂದು ಗಲಾಟೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕನ್ನಡ ಭವನದಲ್ಲಿ ಮಾಡ್ತಾ ಇರುವಂತಹ ಕೆಂಪೇಗೌಡ ಜಯಂತಿಯಲ್ಲಿ ನಡೆದಂತಹ ಒಂದು ಗಲಾಟೆ ಬಗ್ಗೆ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಈ ನಡುವೆ ಅವ್ರಿಗೆ ಯಾಕೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇಡೀ ತಾಲೂಕಿನ ಜನತೆ ಅವರನ್ನು ಒಬ್ಬ ಬುದ್ಧಿವಂತರು, ಒಬ್ಬ ಏನು ಎಜುಕೇಟೆಡ್ ಅಂತೇಳ್ಬಿಟ್ಟು ಅವ್ರಿಗೆ ಒಂದು ಮಾನ್ಯತೆ ಕೊಟ್ಟು ಆ ತಾಲೂಕಿನಲ್ಲಿ ಅವರನ್ನು ಒಬ್ಬ ಶಾಸಕರನ್ನಾಗಿ 3 ವರ್ಷದಿಂದ ಆಯ್ಕೆ ಮಾಡಿದ್ದಾರೆ. ಆದರೆ ಅವರು ಆ ಶಾಸಕ ಸ್ಥಾನಕ್ಕೆ ಗೌರವ ಕೊಡದೇನೆ ಅವರ ಒಂದು ಕರ್ತವ್ಯ ಏನು, ಶಾಸಕರಾದ ಮೇಲೆ ತಾಲೂಕಿನಲ್ಲಿರುವಂತಹ ಜನತೆ ಚುನಾವಣೆ ಬರೋವರೆಗೂ ಪಕ್ಷ, ಶಾಸಕರಾದ ಮೇಲೆ ಇಡೀ ತಾಲೂಕಲ್ಲಿರುವಂಥ ಅವರೆಲ್ಲರೂ ಅವರ ಒಂದು ಮತದಾರರೇ. ಅವ್ರಿಗೆಲ್ಲರಿಗೂ ಒಗ್ಗಟ್ಟಾಗಿ ಕೆಲಸ ಮಾಡೋದು ಬಿಟ್ಬಿಟ್ಟು, ಅಭಿವೃದ್ಧಿ ಮಾಡೋದೇನು ಇಲ್ಲದೇ ಬಿಟ್ಬಿಟ್ಟು ಈ ನಡುವೆ ಬರೀ ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ಳೋದು, ಮಾಧ್ಯಮಗಳಲ್ಲಿ ಏನೋ ಒಂದು ಉತ್ತರ ಕೊಡೋದು, ಉಡಾಫೆ ಉತ್ತರಗಳು ಕೊಟ್ಕೊಂಡು ಅವರು ನಾವೇನೋ ದೊಡ್ಡ ಲೀಡ್ರ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಟವ್ರೆ. ಆದರೆ ನಿನ್ನೆ ಆದಂತಹ ನಮ್ಮ ಕೆಂಪೇಗೌಡ ಜಯಂತಿಯಲ್ಲಿ ಅವರು ನಡ್ಕೊಂಡಿರೋಂತಹ ರೀತಿ, ಅದಕ್ಕೆ ಅವರು ಒಂದು ಶಾಸಕ ಸ್ಥಾನಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ. ನಿನ್ನೆ ಅವರು ಬಂದಂತಹ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾತಾಡಿದಾಗ ಯಾರೋ ಅವ್ರಿಗೆ ಆಗದೇ ಇರೋವಂತಹ ವಿರೋಧಿಗಳು ಅಲ್ಲಿ ಗಲಾಟೆಗಳು ಮಾಡಿದ್ದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಯಾಕೆಂದರೆ ಒಬ್ಬ ಶಾಸಕರಿಗೆ ಅಲ್ಲಿ ಅಗೌರವ ಕೊಡುವಂಥದ್ದು ಒಂದು ಇದು ಮಾಡೋದು, ಅದನ್ನು ನಾವು ನಮ್ಮ ಒಕ್ಕೂಟದಿಂದ ಖಂಡಿಸ್ತಾ ಇದ್ದೀವಿ. ಆದರೆ ಅವ್ರು ಹೇಳ್ತಾ ಇರೋದೇನು, ನಮ್ಮ ಒಕ್ಕಲಿಗರೆಲ್ಲ ಸೇರಿಕೊಂಡು ಅವ್ರ ಮೇಲೆ ಇದು ಮಾಡ್ತಾ ಇದ್ದೀವಿ, ನಾನು OBC ಹುಡುಗ, ನಾನು OBC ಶಾಸಕನು, ನಾನು ಅಹಿಂದ, ನನ್ನನ್ನು ಇನ್ನು ಶಾಸಕನಾಗಿರೋದಕ್ಕೆ ಇವ್ರ ಕೈಯಲ್ಲಿ ಯಾರ ಕೈಯಲ್ಲೂ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮೊನ್ನೆ ಕುಮಾರಣ್ಣನ ಬಗ್ಗೆ ಮಾತಾಡಿದ್ದಾರೆ. ಕುಮಾರಣ್ಣನ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಏನಿದೆ ಅವ್ರಿಗೆ? ಕುಮಾರಣ್ಣ ಏನಾದರೂ ಇವ್ರ ಬಗ್ಗೆ ಮಾತಾಡಿದಾರಾ? ಇವ್ರು ಹೇಳೋದೇನು ಅಂದರೆ, ನೊಬ್ಬ ಅಹಿಂದ ಹುಡುಗ, ನನ್ನನ್ನು ಈ ಒಕ್ಕಲಿಗರ ಮುಖಂಡರು ನಾನು ನೋಡಿದ್ರೆ ಆಗೋದೇ ಇಲ್ಲ ಇವ್ರಿಗೆ ಅನ್ನೋ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ. ಅದನ್ನು ಅವ್ರು ಫಸ್ಟ್ ಕೈ ಬಿಡಬೇಕು. ಯಾಕೆಂತಂದರೆ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ಏನೇ ಆಗಲಿ ಒಂದು ಚಕರ ಕೂಡ ಎತ್ತಿಲ್ಲ. ಯಾರೋ ಅವರ ಎಕ್ಸ್ಪೋಸ್ಟಲ್ಲಿ ಏನೋ ಒಂದು CS ಸೈಟ್ ಬಗ್ಗೆ ಮಾತಾಡಿದ್ದಾರೆ, ಯಾರೋ ಮಾತಾಡಿರೋದು, ಅವರೆಲ್ಲ ಮಾತಾಡೋದು. ಅದಕ್ಕೆ ಅವನ ಬಾಯಲ್ಲಿ ಬಂದಂತಹ ಮಾತುಗಳು ಆತನಿಗೆ ಹೆಂಗೆ ಬರ್ತಾ ಇರೋದು, ಏನು ಪಂಚೇನಂತೆ, ಬಿಳಿ ಶರ್ಟ್ ಅಂತೆ, ವಾಚ್ ಅಂತೆ, ಏನು ಇದು ಬದನೆಕಾಯಿ ಅಂತೆ, ಏನಿದು? ಅವರು ಎರಡು ಸಲ CM ಆಗಿರೋಂಥವ್ರು, ಅವ್ರಿಗೆ ಒಂಥರ ಗೌರವ ಕೊಡುವಂಥ ಒಂದು ಯೋಗ್ಯತೆ ಇಲ್ಲ. ಮತ್ತು ನೆನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ನನಗೆ ನೀನೇ ಬಂದು ನಿಂತ್ಕೊ ಇಲ್ಲಿದ್ದು ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರ ಯೋಗ್ಯತೆ ಏನು, ಇವ್ರ ಯೋಗ್ಯತೆ ಅಂತ ತಿಳ್ಕೊಬಾರ್ದಾ? ಏನು ಇವ್ರು ಹೇಳೋದೇನೋ ಅಂದರೆ, ನಾನು OBC ಹುಡುಗ, ನನಗೆ ಒಕ್ಕಲಿಗರೆಲ್ಲ ವಿರೋಧಿಗಳು ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ. ಒಕ್ಕಲಿಗರೇ ಇಲ್ಲ ಅಂದಿದ್ದರೆ ಇವ್ರು ಗೆಲ್ತಾ ಇದ್ರಾ? ಹೇಳಬೇಕು ಅಂತಂದರೆ ನಮ್ಮ ಚಿಂತಾಮಣಿಲಿರುವಂಥ ಮಾಜಿ ಸಚಿವರು ಇದ್ದಾರಲ್ಲ, ಯಾರು ಡಾಕ್ಟರ್ MC ಸುಧಾಕರಣ್ಣವರು, ಅವ್ರು ಇಲ್ಲ ಅಂದಿದ್ದಿದ್ರೆ ಇವ್ರು ಯಾರು? ಅವರು ಗೆಲ್ಲೋದು, ಅವ್ರು ಕ್ಯಾನ್ವಾಸ್ ಮಾಡ್ಕೊಳ್ದೇನೆ ಇವನ ಕ್ಷೇತ್ರಕ್ಕೆ ಬಂದು ಕ್ಯಾನ್ವಾಸ್ ಮಾಡಿ ಇವ್ರನ್ನ ಗೆಲ್ಲಿಸಿರುವಂಥದ್ದು. ಅವರು ಶಿವಶಂಕರ ರೆಡ್ಡಿ ಅಣ್ಣವರು, ಯಾರು ಕೇಶವರೆಡ್ಡಿ ಅಣ್ಣ ಅವರು, ಇವರೆಲ್ಲ ಎಲ್ಲಿ ಕಾಂಗ್ರೆಸ್ಸಲ್ಲಿ ಎಲ್ಲ ಲೀಡರ್ಗಳು ಸೇರಿಕೊಂಡು ಅಲ್ಲಿ B ಫಾರಮ್ ಕೊಡಿಸಿದ್ದು ಇವ್ರಿಗೆ. ಎಲ್ಲ ಹೋಗಿ ದುಡಿದು ಇವ್ರನ್ನ ಅಲ್ಲಿ ಶಾಸಕರು ಮಾಡಿದರೆ ಎಲ್ಲರಿಗೂ ಹಿಂದ್ಗಡೆಯಿಂದ ಚೂರಿ ಹಾಕಕ್ಕೆ ಕೊಡ್ತಾ ಇದ್ದಾರೆ. ಇವರು ಒಕ್ಕಲಿಗರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಂಬಿಸ್ಕೊಂಡು ಹೊಡ್ತಾ ಇದ್ದಾರಲ್ಲ, ಇವ್ರಿಗೇನಾದರೂ ಗೌರವ ಇದೆಯಾ, ಮಾನವೀಯತೆ ಅನ್ನೋದೇನಾದರೂ ಇದೆಯಾ ಇವ್ರಿಗೆ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಒಕ್ಕಲಿಗರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಒಕ್ಕಲಿಗರು ಏನಾದರೂ ಒಂದು ಒಗ್ಗಟ್ಟಾಗಿ ಏನಾದರೂ ಕೆಲಸ ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟು
ಆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗ ಕೂಡ ಈತನ ಅರ್ಹನಲ್ಲ ಅಂದವನು. ಚುನಾವಣೆಗೆ ಬಂದ್ಬಿಟ್ಟು ನನ್ನ ಹತ್ರ ಬರೀ 18 ಲಕ್ಷ ಮಾತ್ರ ನನ್ನ ಹತ್ರ ಕಾಸಿದೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ಬಂದವನು ಇವತ್ತು ಕೋಟಿಗಟ್ಟಲೆ ಇನ್ಕಮ್ ಟ್ಯಾಕ್ಸಲ್ಲಿ ತೋರಿಸ್ತಾ ಇದ್ದೇನೆ. ಎಲ್ಲಿಂದ ಬಂತು? ಎಲ್ಲಿಂದ ಮಾಡಿದ್ರು? ಕುಮಾರಣ್ಣ ವಾಚ್ ಕಟ್ತಾನಂತೆ, 80 ಲಕ್ಷ ಇದೆಯಂತೆ, 90 ಲಕ್ಷ ಇದೆಯಂತೆ. ನೋಡಿದ್ದಾರೆ ಇವರು ಕುಮಾರಣ್ಣ ಎಲ್ಲಂದ್ರೆ ಹತ್ರದಿಂದ ನೋಡೋಕ್ಕೆ ಹೋಗಿದ್ದಾರೆ ಇವರು. ಅವ್ರು ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಈ ಕರ್ನಾಟಕಕ್ಕೆ ಅವ್ರ ತಂದೆಯವ್ರು ಕೊಟ್ಟಿರುವಂತಹ ಒಂದು ಆಸ್ತಿ ಏನು ಅಂತಂದರೆ, ಅವ್ರ ತಂದೆನೇ ಒಂದು ದೊಡ್ಡ ಆಸ್ತಿ ಈ ಕರ್ನಾಟಕಕ್ಕೆ ಅಂತ ಅದ್ರ ಬಗ್ಗೆ ಮಾತಾಡ್ತಾನೆ. ಮತ್ತು ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಮಾತಾಡ್ತಾನೆ. ನೀನು ಪೋಟಿನೇ ಅಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಏನು ದೊಡ್ಡ ಈತ್ನಿತ್ನು, ಇವನು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ವಾ? ಶಿಡ್ಲಘಟ್ಟ ಶಾಸಕರು ಹೆಂಗೆ ಅಂತ ಹೇಳ್ಬಿಟ್ಟು ಇಡೀ ಕ್ಷೇತ್ರ ಜನತೆಗೆ ಗೊತ್ತಿದೆ. ಒಬ್ಬ ಸಾಮಾನ್ಯ ಬಡ ಕುಟುಂಬದ ರೈತ ಕುಟುಂಬದಿಂದ ಬಂದಿರುವಂಥ ಒಬ್ಬ ಶಾಸಕರವರು, ಒಬ್ಬ ರೈತರವರು, ಅವ್ರ ಬಗ್ಗೆ ಮಾತಾಡೋವಂಥ ಅವ್ರು ಮಾತಾಡಿದ್ದಾರೆ. ಯಾವಾಗ ಕುಮಾರಣ್ಣನ ಬಗ್ಗೆ ಮಾತಾಡಿದ್ರು, ಅವ್ರ ನಾಯಕರನ್ನ ಮಾತಾಡಿದಾಗ ಅವರು ಅದನ್ನು ವಿರೋಧಿಸಲೇಬೇಕು ಮಾತಾಡಿದ್ದಾರೆ. ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು? ನೀವು ಏನು ತಿಳ್ಕೊಂಡಿದ್ದಾರೆ? ರವಣ್ಣ ಅಂತ ಅಂದ್ಬಿಟ್ಟು ನಮ್ಮ ಶಿಡ್ಲಘಟ್ಟ ಶಾಸಕರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ನಿಮ್ಮಂಗೆ ಏನು ದೆವ್ವ ಬಂದಂಗೆ ಆಡ್ತಾರಾ? ಏನಾದರೂ ದೆವ್ವ ಬಂದಂಗೆ ಆಡ್ತೀರಾ ನೀವು? ವಿಧಾನಸೌಧದಲ್ಲೇ ದೆವ್ವ ಬಂದಂಗೆ ಆಡ್ತೀರಾ? ಅಲ್ಲಿ ಸ್ಪೀಕರೇ ಹೇಳ್ತಾರೆ ಅವ್ನಿಗೆ ಕಬ್ಬನ ಕೊಡ್ರು ಅಂತ ಹೇಳ್ಬಿಟ್ಟು, ಹಗ್ಗ ಕೊಡ್ರು ಅಂತ ಹೇಳ್ಬಿಟ್ಟು. ಏನಕ್ಕೆ ಉತ್ತರ ಏನದಕ್ಕೆ? ಹಗ್ಗ ಕೊಡ್ರು ಅಂದರೆ ನೇಣು ಹಾಕೋ, ನೀನು ಯೋಗ್ಯತೆ ಇಲ್ಲ, ನಿನಗೆ ಶಾಸಕರ ಸ್ಥಾನ ಇದರಲ್ಲಿರೋದಕ್ಕೆ ನೀನು ಯೋಗ್ಯತೆ ಇಲ್ಲ, ಹಗ್ಗ ಹಾಕ್ಕೊಂಡು ನೇಣು ಹಾಕೋ ಅಂತ ಹೇಳ್ಬಿಟ್ಟು ಹೇಳೋವಂಥ ಮಾತದು. ಅದಕ್ಕಾದರೂ ಅಲ್ಲಾದರೂ ಬುದ್ಧಿ ಕಲಿಬೇಕಲ್ಲ ನೀವು. ವಿಧಾನಸೌಧದಲ್ಲೇ ನಿಮ್ಮನ್ನು ಆ ರೀತಿ ನಡ್ಸ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಯಾವ ಥರ ನಿಮ್ಮ ನಡವಳಿಕೆ ಯಾವ ಥರ ಇದೆ? ಏನು ಈ ದೇಶಕ್ಕೆ ಏನಾದರೂ ನೀವೇನಾದರೂ ದೊಡ್ಡ ಇದಾಗಬೇಕು, ಲೀಡ್ರ್ ಆಗಬೇಕಂತ ಹೊಟ್ಟಿದ್ರೆ ನೀವು ಮಾತಿದ್ರೆ ಯಾರ ಮೇಲೇನೋ ಒಬ್ಬರ ಮೇಲೆ ಗೂಬೆ ಕುದಿಸ್ತಾ ಇರೋದು. ಅಲ್ಲಿ ನೋಡಿದ್ರೆ ಪಾಪ ಮಾಜಿ ಸಂಸದರು ಯಾರು ಮೈಸೂರಲ್ಲಿ, ಅವ್ರು ಪ್ರತಾಪ್ ಸಿಂಹ ಅವರು, ಅವ್ರ ಮೇಲೆ ಹೇಳಿಕೆಗಳು ಕೊಡೋದು. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಲ್ ಅವ್ರ ಯೋಗ್ಯತೆ ಏನು? ಅವ್ರ ಬಗ್ಗೆ ಮಾತಾಡೋದು. ಏನು ಮೋದಿ ಬಗ್ಗೆ ಬೇಕು ಮಾತಾಡ್ತಾ ಇದ್ದಾರೆ. ಮೊನ್ನೆ ಏನು ಚಾಕ್ಲೇಟ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು. ಇದ್ನು ಏನು ತಿಳ್ಕೊಂಡಿದ್ದಾನೆ? ಇತ್ನ ಶಾಸಕನ ಇಲ್ಲ ಬೇರೆ ಇನ್ನೇನಾದ್ರೂ ಇತ್ನೋ? ಈ ಥರ ಈ ನಡವಳಿಕೆಲ್ಲ ಬಿಟ್ಟರೆ ಒಳ್ಳೆಯದು. ಇಲ್ಲ ಅಂತಂದರೆ ಈ ಜಿಲ್ಲೆಯಲ್ಲಿ ನಮ್ಮ ಒಕ್ಕೂಟದಿಂದ ನಾವೆಲ್ಲ ಸೇರಿಕೊಂಡು ಬುದ್ಧಿ ಕಲಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಇವೆಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಅವ್ರ ಸಂಸ್ಕೃತಿ, ಒಬ್ಬ ಮಾಜಿ ಮಂತ್ರಿಗಳು ಮಾತಾಡುವಂಥ ಒಂದು ಇದದು. ಯಾರೋ ಅವ್ರು ಏನಾದರೂ ಬಂದು ಇಲ್ಲಿ ಏನಾದರೂ ಅವ್ರಿಗೆ ಇದು ಮಾಡಿದ್ದಾರೆ, ಇಡೀ ಏನು ಸ್ಟೇಟಿಂದ ಬಂದಿದ್ದಾರೆ ಅಂತೆ ಅವ್ರನ್ನ ಇದು ಮಾಡೋದಕ್ಕೆ. ಆ ಥರ ಮಾಧ್ಯಮಗಳಲ್ಲಿ ಹೇಳ್ತಾರೆ. ಮೀಸೆ ತಿರ್ಸೋದೇನು, ಕೂದಲು ಕಿತ್ತುಕೊಳ್ಳುವಂಥದ್ದೇನಿದೆ, ತೊಡೆ ತಟ್ಟುವುದೇನು, ಏನಿದ್ನೇನು ರೌಡಿನ ಅಲ್ಲ, ರೌಡಿಗಿಂತ ಖಂಡಮ ಆಡ್ತಾ ಇದ್ದಾರಲ್ಲ ಇವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇಂಥವನ್ನ ಮೊದಲು ಪಾರ್ಟಿಯಿಂದ ಆಚೆ ಕಡೆ ಆಗಬೇಕು. ಇವ್ರನ್ನ ಇಂಥವ್ರಿಂದನೇ ಆ ಪಾರ್ಟಿ ಮಾನ ಮರ್ಯಾದೆ ಕೂಡ ಹೋಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಮಾತಿದ್ದೀರ ಅವ್ರು ಬಾಯಲ್ಲಿ ಬರೋದೇನು ಬರೀ OBC ಅಷ್ಟೇ ಬರೋದು. ಎಲ್ಲಿ ಮಾತಾಡ್ತಾರೆ ಬರೀ OBC ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಗೂಬೆ ಕುರಿಸ್ತಾ ಇದ್ದಾರಲ್ಲ. OBC ಅವ್ರು ಒಬ್ಬರೇನು OBC? ನಾವು ಒಕ್ಕಲಿಗರೇನು OBC ಅಲ್ವಾ? ಬ್ರಾಹ್ಮಣರು OBC ಅಲ್ವಾ? ಲಿಂಗಾಯತರು OBC ಅಲ್ವಾ? ಎಲ್ಲರೂ OBCಗಳೇ. ಆದ್ನ ಈತನೊಬ್ಬನೇ OBC ಅನ್ನೋ ಮಟ್ಟದಕ್ಕೆ ನಾವು ಬಿಂಬಿಸ್ಕೊಂಡು ಏನೋ ಒಂದು ಆರೋಪ ಮಾಡ್ತಾ ಇರೋದು. ಈ ಆರೋಪಗಳಿಗೆಲ್ಲ ಯಾರು ಬೆದರೋರಿಲ್ಲ. ಅಲ್ಲ, ಜಾತಿಗಳಲ್ಲೇ ತಂದಿಡ್ತಾ ಇದ್ದಾನೆ ಇತ್ನು. ಇಂಥವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪಾಪ ಅಮಾಯಕರು ಓಟ್ ಕೊಟ್ಟು ಇವಾಗ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ ನಮಗೆ. ನಮ್ಮ ಒಕ್ಕಲಿಗ ಜನಾಂಗದವರು ಅಲ್ಲಿ ಯಾವುದೇ ಕಾರಣಕ್ಕೂ ಗಲಭೆಗಳು ಮಾಡಿಲ್ಲ. ಅವ್ರಿಗೆ ಆಗದೇ ಇರೋವಂಥವ್ರು ಯಾರೋ ಕಿಡಿಗೇಡಿಗಳು ಮಾಡಿರೋಂತಹ ಕೆಲಸ ನಾನು ಮೊದಲೇ ಹೇಳಿದ್ದೀನಿ. ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತೇಳಿ ಮೊದಲೇ ಹೇಳಿದ್ದೀನಿ. ಒಬ್ಬ ಶಾಸಕರ ಬಗ್ಗೆ ಆ ಥರ ಇದು ಮಾಡೋದು ಯಾರಿಗೂ ಗೌರವ ತರುವಂಥದ್ದಲ್ಲ. ಯಾರು ತಪ್ಪು ಮಾಡಿದ್ದಾರೋ ಅವರು ಪೊಲೀಸ್ ಅವರಿದ್ದಾರೆ, ಕಾನೂನಿದೆ, ಅವ್ರಿಗೆ ಶಿಕ್ಷೆ ಕೊಡಲಿ. ಅದಕ್ಕೆ ನಾವು ಅವ್ರ ಜೊತೆ ಕೈಗೂಡಿಸ್ತೀವಿ. ಆದರೆ ಅಮಾಯಕರ ಮೇಲೆ ಏನು ಇದು ಮಾಡೋದು, ಪೊಲೀಸ್ ಅವರು ಆಗಲಿ ಅಮಾಯಕರ ಮೇಲೆ ಇದು ಮಾಡೋದು, ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ, ನಮ್ಮ ಒಕ್ಕೂಟದಿಂದ ನಾವು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸೋದಿಲ್ಲ. ಇಡೀ ರಾಜ್ಯ ಮಟ್ಟದಲ್ಲಿ ಬೇಕು ಅಂದರೆ ನಾವು ಹೋರಾಟ ಮಾಡಿ ಎಲ್ಲಿ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ.